ಪ್ರಿಪೊಸಿಷನ್ಸ್ ಆಫ್ ಕಾಸ್, ರೀಸನ್, ಪರ್ಪಸ್. ಕಾರಣ, ಉದ್ದೇಶ ಸೂಚಿಸುವ ಪ್ರಿಪೊಸಿಷನ್ಸ್ಗಳು. ಮೊದಲು ಬಿಕಾಸ್ ಆಫ್, ಆ ಕಾರಣದಿಂದ. ಐ ಸ್ಟೇಡ್ ಹೋಮ್ ಬಿಕಾಸ್ ಆಫ್ ರೈನ್, ಮಳೆಯ ಕಾರಣದಿಂದ ನಾನು ಮನೆಯಲ್ಲಿದ್ದೆ. ದ ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್ ಬಿಕಾಸ್ ಆಫ್ ರೈನ್, ಮಳೆಯ ಕಾರಣದಿಂದ ಪಂದ್ಯ ರದ್ದಾಯಿತು. ಡ್ಯೂ ಟು ಸಹ ಕಾರಣದಿಂದಲೇ. ದ ಫ್ಲೈಟ್ ಈಸ್ ಲೇಟ್ ಡ್ಯೂ ಟು ಫಾಗ್, ಮಂಜಿನ ಕಾರಣದಿಂದ ವಿಮಾನ ತಡವಾಗಿದೆ. ರೋಡ್ ಈಸ್ ಕ್ಲೋಸ್ಡ್ ಡ್ಯೂ ಟು ರಿಪೇರ್ ವರ್ಕ್, ದುರಸ್ತಿ ಕೆಲಸದ ಕಾರಣದಿಂದ ರಸ್ತೆ ಮುಚ್ಚಲಾಗಿದೆ. ನೆಕ್ಸ್ಟ್ ಗಾಗಿ ಅಂದರೆ ಫಾರ್, ಉದ್ದೇಶಕ್ಕಾಗಿ. ದಿಸ್ ಗಿಫ್ಟ್ ಈಸ್ ಫಾರ್ ಯು, ಈ ಉಡುಗೊರೆ ನಿನಗಾಗಿ. ಐ ವೆಂಟ್ ದೇರ್ ಫಾರ್ ವರ್ಕ್, ನಾನು ಕೆಲಸಕ್ಕಾಗಿ ಅಲ್ಲಿಗೆ ಹೋದೆ. ಆನ್ ಅಕೌಂಟ್ ಆಫ್ ಅಂದರೂ ಸಹ ಕಾರಣದಿಂದ. ದ ಸ್ಕೂಲ್ ವಾಸ್ ಕ್ಲೋಸ್ಡ್ ಆನ್ ಅಕೌಂಟ್ ಆಫ್ ಸ್ಟ್ರೈಕ್, ಮುಷ್ಕರದ ಕಾರಣದಿಂದ ಶಾಲೆ ಬಂದ್ ಆಗಿತ್ತು. ಹಿ ವಾಸ್ ಆಬ್ಸೆಂಟ್ ಆನ್ ಅಕೌಂಟ್ ಆಫ್ ಇಲ್ನೆಸ್, ಅನಾರೋಗ್ಯದ ಕಾರಣದಿಂದ ಅವನು ಗೈರಾಗಿದ್ದ. ನೆಕ್ಸ್ಟ್ ಪ್ರಿಪೊಸಿಷನ್ಸ್ ಆಫ್ ಇನ್ಸ್ಟ್ರೂಮೆಂಟ್, ಮೀನ್ಸ್, ಉಪಕರಣ, ಮಾಧ್ಯಮ ಸೂಚಿಸುವ ಪ್ರಿಪೊಸಿಷನ್ಸ್ಗಳು, ಒಂದು ವಸ್ತುವನ್ನು ಉಪಯೋಗಿಸಲಿಕ್ಕೆ. ಬೈ, ಬೈ ಅಂದರೆ ಮೂಲಕ, ಇದು ಜಾಸ್ತಿಯಾಗಿ ಪ್ರಯಾಣಕ್ಕೆ ಉಪಯೋಗಿಸ್ತೀವಿ ನಾವು. ಐ ಕೇಮ್ ಬೈ ಬಸ್, ನಾನು ಬಸ್ ಮೂಲಕ ಬಂದೆ. ಶಿ ಗೋಸ್ ಟು ಆಫೀಸ್ ಬೈ ಬೈಕ್, ಅವಳು ಬೈಕ್ ಮೂಲಕ ಆಫೀಸಿಗೆ ಹೋಗುತ್ತಾಳೆ. ವಿದ್ ಅಂದರೆ ಉಪಕರಣ ಬಳಸಿ, ಯಾವ ಉಪಕರಣವನ್ನು ನಾವು ಬಳಸ್ತೀವಿ ಕೈಯಿಂದ ಅಥವಾ ಯಾವುದೇ ಭಾಗದಿಂದ ಹೇಳ್ಬೋದು, ಅದಕ್ಕೆ ವಿತ್ ಯೂಸ್ ಮಾಡ್ತಾರೆ. ಐ ಕಟ್ ವೆಜಿಟೇಬಲ್ಸ್ ವಿತ್ ಎ ನೈಫ್, ನಾನು ಚಾಕುವಿನಿಂದ ತರಕಾರಿ ಕತ್ತರಿಸಿದೆ. ಹಿ ರೋಡ್ ದ ಲೆಟರ್ ವಿತ್ ಎ ಪೆನ್, ಅವನು ಪೆನ್ನಿನಿಂದ ಪತ್ರ ಬರೆದ. ನೆಕ್ಸ್ಟ್ ವಾಯ, ಮುಖಾಂತರ, ಮೂಲಕ. ಸೆಂಡ್ ದ ಫೈಲ್ ವಾಯ ಇಮೇಲ್, ಫೈಲನ್ನು ಇಮೇಲ್ ಮುಖಾಂತರ ಕಳಿಸು. ವಿ ಕೇಮ್ ವಯ ಮೈಸೂರು, ನಾವು ಮೈಸೂರು ಮುಖಾಂತರ ಬಂದೆವು, ಮೈಸೂರಾಗಿ ಬಂದೆವು. ನೆಕ್ಸ್ಟ್ ಪ್ರಿಪೊಸಿಷನ್ಸ್ ಆಫ್ ಕಂಪ್ಯಾರಿಸನ್, ರಿಲೇಷನ್, ತುಲನಾತ್ಮಕ ಸಂಬಂಧ ಸೂಚಿಸುವ ಪ್ರಿಪೊಸಿಷನ್ಗಳು. ಲೈಕ್ ಅಂದರೆ ಹೋಲುವಂತೆ. ಹಿ ರನ್ಸ್ ಲೈಕ್ ಎ ಹೋರ್ಸ್, ಅವನು ಕುದುರೆಯಂತೆ ಓಡುತ್ತಾನೆ. ಶಿ ಟಾಕ್ಸ್ ಲೈಕ್ ಹರ್ ಮದರ್, ಅವಳು ತನ್ನ ತಾಯಿಯಂತೆ ಮಾತನಾಡುತ್ತಾಳೆ. ಆ್ಯಸ್ ಅಂದರೆ ಆಗಿ. ಹಿ ವರ್ಕ್ಸ್ ಆ್ಯಸ್ ಎ ಟೀಚರ್, ಅವನು ಶಿಕ್ಷಕನಾಗಿ ಕೆಲಸ ಮಾಡುತ್ತಾನೆ. ಹಿ ಜಾಯಿಂಡ್ ಆ್ಯಸ್ ಎ ಮ್ಯಾನೇಜರ್, ಅವನು ಮ್ಯಾನೇಜರ್ ಆಗಿ ಸೇರಿದ್ದಾನೆ. ನೆಕ್ಸ್ಟ್ ದೆನ್ ಅಂದರೆ ಹಿ ಕಿಂತ, ಕಂಪೇರ್ ಮಾಡುವಾಗ ಎರಡು ವಸ್ತುಗಳನ್ನು. ಹಿ ಈಸ್ ಟಾಲರ್ ದೆನ್ ಮೀ, ಅವನು ನನಗಿಂತ ಎತ್ತರವಾಗಿದ್ದಾನೆ. ಟುಡೇ ಈಸ್ ಬೆಟರ್ ದೆನ್ ಎಸ್ಟರ್ಡೇ, ಇಂದು ನಿನ್ನೆಗಿಂತ ಚೆನ್ನಾಗಿದೆ. ಆಫ್ ಅಂದರೆ ಸಂಬಂಧ, ಹೊಂದಿಕೆ ಹೇಳಲಿಕ್ಕೆ. ದ ಕಲರ್ ಆಫ್ ದ ಕಾರ್ ಈಸ್ ರೆಡ್, ಕಾರಿನ ಬಣ್ಣ ಕೆಂಪಾಗಿದೆ. ದ ಡೋರ್ ಆಫ್ ದ ಹೌಸ್ ಈಸ್ ಓಪನ್, ಮನೆಯ ಬಾಗಿಲು ತೆರೆದಿದೆ.